ರಾತ್ರಿ ಹೊತ್ತು ಮನ್ಗಕ್ಕಾಗ್ತಿಲ್ಲ. ರಾತ್ರಿ ಫುಲ್ ಎಲ್ಲ ಬ್ರೇಕಿಂಗ್ ಮಾಡ್ತಾರೆ. ನಾನು ಮಾಕಿನಹಳ್ಳಿ ನಿವಾಸಿ ರಂಗನಾಥ್ ಅಂತ ಹೇಳಿ, ಮಾಕಿನಹಳ್ಳಿ ನಿವಾಸಿ ರಂಗನಾಥ್ ಅಂತ. ನೈಟು ಫುಲ್ಲು ಬ್ಲಾಸ್ಟಿಂಗ್ ಮಾಡ್ತಾವ್ರೆ. ಇಲ್ಲಿ ಬ್ರೇಕರ್ ಮಾಡ್ತಾರೆ. ನೈಟು ಮನೆಗಣಕ್ಕಾಗ್ತಿಲ್ಲ. ಊರಲ್ಲಿ ಬೋರೆಲ್ಲ ಫೇಲ್ಯೂರ್ ಆಗಿವೆ. ಈಗ 3 ಹಸಗಳು ಕಳೆದೋಗ ಊರಲ್ಲಿ. ಅದು ಬಂದು ಕೊರೆಗೆ ಬಿದ್ದೆ ಏನೋ ಕಳೆದೋಗವೆ ಗೊತ್ತಿಲ್ಲ. ಎಷ್ಟು ಹುಡ್ಕಿದ್ರು ಸಿಗ್ತಾಯಿಲ್ಲ ಹಸಗಳು. ನೀರು ಕುಡಿಯೋಕ್ಕೆ 4 ಬೋರ್ ಫೇಲ್ಯೂರ್ ಆಗವೆ. ಈ ಕ್ರೆಷರ್ ದಂಧೆಯಿಂದ ಜನಗಳು ವಾಸ ಮಾಡೋಕ್ಕಾಗ್ತಿಲ್ಲ. ಸಂಜೆ 5:15 ಬ್ಲಾಸ್ಟ್ ಮಾಡಿದ್ರೆ ಊರಿಗೆ ತುಂಬ ಧೂಳು ಬರುತ್ತೆ. 10 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ಇದು ಯಾರೋ ಮುಖಂಡರು ಕೊಟ್ಟವ್ರಂತೆ, ಯಾರೋ ಮುಖಂಡರು ತಿಂದ್ಬಿಟ್ಟವ್ರಂತೆ. ಅದು ಯಾರಿಗೂ 10 ರೂಪಾಯಿ, ಬಡವರಿಗಾಗಲಿ ಯಾರಿಗೂ ಗ್ರಾಮಸ್ಥಿಗೆ 10 ರೂಪಾಯಿ ಸೇರಿಲ್ಲ. ಅದಕ್ಕೆ ನಾವು ರಾಮಣ್ಣವ್ರು JDU ಜಿಲ್ಲಾಧ್ಯಕ್ಷ ರಾಮಣ್ಣವ್ರಿಗೆ ಆರೋಪ ಮಾಡಿದ್ದು. ಅವರು ಇವತ್ತು ಬಂದಿದ್ದಾರೆ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ. ಅದಕ್ಕೆ ನಾವು ಎಲ್ಲ ಊರಿನ ಮುಖಂಡರುಗಳು ಜನಗಳು 100 ಜನ ಬಂದಿದ್ದೀವಿ ಇಲ್ಲಿ ಕೇಳೋಕ್ಕೆ ಅಂತ. ಅವ್ರ ಕ್ರೆಷರ್ ಓನರ್ಗಳು ಒಬ್ಬರು ಇಲ್ಲ ಇಲ್ಲಿ. ನೆನ್ನೆನೂ ಬಂದು ಹೇಳ್ಬಿಟ್ಟು 100 ಜನ ಆರೋಪ ಮಾಡೋಗಿದ್ದೀವಿ. ಆದರೂ ಕ್ರೆಷರ್ ನಿಲ್ಲಿಸಿಲ್ಲ, ಓಡಿಸ್ತಾವ್ರು ಅವರು. ಬ್ರೇಕಿಂಗ್ ನೋಡಿ, ಅಲ್ಲಿ ನೀವೇ ನೋಡ್ತಾ ಇದ್ದೀರಾ, ಬ್ರೇಕಿಂಗ್ ಮಾಡ್ತಿದ್ದಾರೆ. ರಾತ್ರಿ ಮಕ್ಕಳುಗಳು ಓದೋಕ್ಕಾಗ್ತಿಲ್ಲ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ತಿಲ್ಲ. ಈ ಥರ ಸಮಸ್ಯೆ ಆದರೆ ಯಾರು ಪರಿಹಾರ ಕೊಡೋರು? ಫುಲ್ಲು ಎಲ್ಲ ಊರಿಗೆ ಬಂದು ಧೂಳು ಮುಚ್ಕೊಂತೈತೆ. ಮಾವಿನ ಗಿಡನೂ ಧೂಳು, ಒಂದು ಮಾವಿನ ಹಣ್ಣು ತಿನ್ನೋಕ್ಕಾಗ್ತಿಲ್ಲ. ನಮ್ಮೂರು ಸುತ್ತನೂ ಬರೀ ಮಾವಿನ ಗಿಡಗಳೇ ಇರೋದು. ಒಂದು ಮಾವಿನ ಹಣ್ಣು ತಿನ್ನೋಕ್ಕಾಗ್ತಿಲ್ಲ, ಫುಲ್ಲು ಧೂಳು. ಮುಕ್ತಿ ಆಗ್ಬಿಡ್ಬೇಕು ಸರ್, ಇಲ್ಲಾಂದರೆ ಬಂದ್ ಮಾಡಿಸ್ಬಿಡ್ಬೇಕು. ನಮಗೆ ಕ್ರೆಷರೇ ಬೇಡ. ಈ ಧೂಳು ಕುಡಿದ್ಬಿಟ್ಟು ಮಕ್ಳುಗಳೆಲ್ಲ ಆರೋಗ್ಯ ಕೆಟ್ಟೋಗ್ತದೆ. ಹಸಗಳು ನಾನೇ 1 ಲಕ್ಷ ರೂಪಾಯಿ ಕೊಟ್ಟು ಹಸ ತಗೊಂಬಂದಿದ್ದೀನಿ. ವಾರಕ್ಕೆ 2 ಸತಿ ಇಂಗ್ಲೀಷ್ ಅನ್ನ ಹಾಕ್ತಾರೆ, ಅದು ಎದ್ದಿಲ್ಲ. ಬನ್ನಿ, ಆ ಧೂಳು ತಿನ್ಬಿಟ್ಟು ನೋಡಿ ನೀವೇನೆ. ಬೇಕಾದ್ರೆ ವಿಡಿಯೋ ಮಾಡ್ಕೊ ಬನ್ನಿ ಸರ್. ಅಲ್ಲಿ ಮನೆ ಹತ್ರ ಮನೆ ಕಣೈತೆ ಸರ್. ಯಾರು ಅದಕ್ಕೆ ಪರಿಹಾರ ಕೊಡೋರು? ಯಾರು? ಸೋಮಶೇಖರ ಅಂತ, ಮಾಕೇನಹಳ್ಳಿ ನಿವಾಸಿ. ಕ್ರೆಷರ್ ರಾತ್ರಿ ಹೊತ್ತೇ ಜಾಸ್ತಿ ನಡೆಯೋದಿಲ್ಲಿ. ಪರ್ಮಿಷನ್ ಯಾರು ಕೊಟ್ಟರೋ ಗೊತ್ತಿಲ್ಲ. ಪಂಚಾಯತಿಯರೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಪಂಚಾಯತಿ PDO ಇಂದ ಸೇರಿಕೊಂಡು ಪೊಲೀಸ್ ಇಲಾಖೆಯವರು ಅದೇನು ನಿದ್ದೆ ಮಾಡ್ತಿದ್ದಾರೋ DMG ಅವರು ಏನು ಅಂತ ಗೊತ್ತಿಲ್ಲ. ಇವ್ರಿಗೆ ರಾತ್ರಿ ಹೊತ್ತು ಕ್ರೆಷರ್ ನಡ್ಸೋಕ್ಕೆ ಪರ್ಮಿಷನ್ ಅವ್ರು ಕೊಟ್ಟೋರು ಯಾರು? ಪರ್ಮಿಷನ್ ಇದೆಯಾ? ನೀವೇ ಹೇಳಿ. ಪರ್ಮಿಷನ್ ರಾತ್ರಿ ಹೊತ್ತು ಕೊಡ್ತಾರಾ ಸರ್ ಯಾರನ್ನ ಕ್ರೆಷರ್ ನಡೆಸೋದಕ್ಕೆ? ಆದ್ದರಿಂದ ನಮಗೆ ಕ್ರೆಷರಿಂದ ಮುಕ್ತಿ, ನಮಗೆ ಪರಿಹಾರ ಬೇಡ, ಕ್ರೆಷರಿಂದನೇ ಮುಕ್ತಿ ಬೇಕು ನಮಗೆ. ಆದ್ದರಿಂದ ತಾವು ದಯವಿಟ್ಟು ಸಹಕಾರ ಮಾಡಬೇಕು. ಕ್ರೆಷರಿಂದ ನಮಗೆ ಮುಕ್ತಿ ಕೊಡ್ಸೋಕೆ ನೀವು ನಮ್ಮ ಜೊತೆ ನಿಲ್ಲಬೇಕು. ನಾವು ಸತತವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಮೇಲಧಿಕಾರಿಗಳು DMG ಅವರು ಯಾರೇ ಇದಕ್ಕಾಗಲಿ ಅವರು ನಮ್ಮ ಜೊತೆ ಸಹಕಾರ ಮಾಡ್ತಿಲ್ಲ. ಈ ಕೊಲೆ ಬೆದರಿಕೆ ಬೇಕಾದ್ರೆ ಆಗ್ತಾರೆ ಅಂಥ ಜನ ಇಲ್ಲಿ ಕ್ರೆಷರಲ್ಲಿ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಅದು ಆ ಥರ ಇದು ಮಾಡ್ತಿದ್ದಾರೆ. ಇಲ್ಲಿ ರಂಗರಾಜು ಅಂತಿಲ್ಲಬಿಟ್ಟು ಮಾಕೇನಹಳ್ಳಿ ನಿವಾಸಿ. ಇಲ್ಲಿ ಕ್ರೆಷರ್ನವರು ಬರೀ ದಂಧೆ. ಈಗ ನಾನು ಬರ್ತೀನಿ, ನನಗೇನೋ ಕೊಟ್ಬಿಡ್ತವ್ರೆ, ಅವ್ನು ಕಳಿಸೋದು. ಯಾರು ನಮ್ಮೂರಿಗೆ ಪರಿಹಾರ ಅನ್ನೋದೇ ಇದಿಲ್ಲ. ನಮಗೆ ಮುಕ್ತಿ ಬೇಕು ಕ್ರೆಷರಿಂದ. ನಿಮಗೆ ಕ್ರೆಷರ್ ಬೇಡವಾ? ಬೇಡ. ಕ್ರೆಷರಿಂದ ಮನೆ ಮಕ್ಕಳೆಲ್ಲ ಹಾಳಾಗೋಗಿದ್ದಾರೆ, ಮನೆಯೆಲ್ಲ ಬಿದ್ದೋಗಿವೆ ಕ್ರೆಷರಿಂದ. ಈ ಸೌಂಡು ಬ್ರೇಕರು ರಾತ್ರಿ ಎಲ್ಲ ಇಕ್ತಿರೋದೆ. ಅರ್ಧ ಕಿಲೋಮೀಟ್ರ್ ಇಲ್ಲ ಮಾಕೇನಹಳ್ಳಿ. ಇದಕ್ಕೆ ಮುಕ್ತಿ ಸಿಗೋವರೆಗೂ ರಾಮಣ್ಣವರು ಬಂದಿದ್ದಾರೆ. JDU ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ಕೊಂಡು ಹೋಗ್ತೀವಿ. ಸಮಸ್ಯೆ ಮಾಕೇನಹಳ್ಳಿಯಲ್ಲಿ ಜನಗಳಿಗೆ ಭಾಳ ಅನ್ಯಾಯ ಆಗ್ತದೆ. ಧೂಳು ಏಟು ಜಾಸ್ತಿ ಹೊಡಿತಾವ್ರೆ, ತುಂಬ ತೊಂದರೆ ಆಗ್ತದೆ. ಸೀಟ್ಗಳೆಲ್ಲ ಬಡವ್ರ ಮನೆಗಳೆಲ್ಲ ಸೀಟ್ಗಳು ಮಣ್ಣಲ್ಲಿ ಕಟ್ಟಿರೋ ಮನೆಗಳೆಲ್ಲ ಸೀಟ್ಗಳೆಲ್ಲ ಬಿರುಕು ಬಂದವೆ, ಗೋಡೆಗಳೆಲ್ಲ ಬಿರುಕು ಬಂದವೆ. ಭಾಳ ತೊಂದರೆ ಆಗ್ತದೆ ಕ್ರೆಷರಿಂದ. ದನ ಕುರಿ ಮೇಕೆಗಳು ಮೇಯಕ್ಕೆ ಆಗ್ತಾಯಿಲ್ಲ. ಸುಮಾರು ಜನಗಳಿಗೆ ಆರೋಗ್ಯ ಸಮಸ್ಯೆ ಆಗ್ತದೆ ತುಂಬ. ಆಮೇಲೆ ಬೋರ್ಗಳು ತುಂಬ ಫೇಲ್ ಆಗ್ತದೆ. ನಮ್ಮ ಪಂಚಾಯತಿಯಿಂದ ಕೊರೆಸಿರೋಂಥ ಬೋರ್ಗಳು ನೀರೇ ಇಲ್ಲ, ಎಲ್ಲ ಫೇಲ್ ಆಗ್ಬಿಟ್ಟವೆ. ಅಷ್ಟು ಗ್ರಿಲ್ಗಳಿಂದ ಕೊರೆಸಿ ಏಟು ಇದು ಮಾಡ್ತಾರೆ. ಇಲ್ಲಿ ಕೇಳೋಕ್ಕೆ ಬಂದರೆ ಇಲ್ಲಿ ಎಲ್ಲ ಬೆದರಿಕೆ ಆಗ್ತಾರೆ. ಕಂಪ್ಲೇಂಟು ಸ್ಟೇಷನ್ನು ಅಂದ್ಬಿಟ್ಟು ಬೆದರಿಕೆ ಆಗ್ತಾರೆ ಜನಗಳಿಗೆ. ಕ್ರೆಷರ್ನವರು ಧಮಕಿ ಹಾಕ್ತಾರೆ. ಭಾಳ ತೊಂದರೆ ಕೊಡ್ತಾವ್ರೆ, ಭಾಳ ಅನ್ಯಾಯ ಆಗ್ತದೆ. ಮಾಕೇನಹಳ್ಳಿ ಜನಗಳಿಗೆ ಎಲ್ಲ ನಾವು ಜಮೀನು ಕೊಟ್ಬಿಟ್ಟು ಬೇರೆ ಕಡೆ ವಸತಿ ಮಾಡಿದ್ರೆ ಒಳ್ಳೆಯದು. ಈ ಸರ್ಕಾರ DMG ಅವರು ಗಮನಕ್ಕೆ ತಾಂತ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಬೇಕು. ಮಾಕೇನಹಳ್ಳಿಯವರಿಗೆ ತುಂಬ ಅನ್ಯಾಯ ಆಗ್ತದೆ, ನ್ಯಾಯ ಕೊಡಿಸ್ಬೇಕು ನೀವು. ನಿಮ್ಮ ಹೆಸರು ಸರ್? ಗೋವಿಂದರಾಜು. ಮಾಕೇನಹಳ್ಳಿ ಸೋಮವಾರ ಹೋಬಳಿ ನಲ್ಮಲ ತಾಲೂಕು ಬೆಂಗಳೂರು ಜಿಲ್ಲೆ. ನಾನು ಆರ್ ಅನ್ಮಯ. ಇಲ್ಲಿ ಮಾಕೇನಹಳ್ಳಿ ಒಂದು 10 ಕಿಸ್ಸರ್ ಇಕ್ಕಟ್ಟು ರಾತ್ರಿಗಳು ಇದೆಲ್ಲ ಮನೆ ಮಠ ಇದು ಧೂಳು. ಇನ್ನೊಂದು ಮತ್ತೊಂದು ದನ ಕರ 600-700 ಎಕರೆ ಜಮೀನು ಐತೆ. ಎಲ್ಲರೂ ಜಮೀನು ಕೊಡಿ. 4-5 ಬೋರ್ಗಳಿವೆ, ಎಲ್ಲ ಬೇಲ್ಡ್ ಆಗಿಬಿಟ್ಟವೆ. ಹುಡುಗನ ಮಕ್ಕಳು ಏನು ಓದೋಕ್ಕಾಗ್ತಾಯಿಲ್ಲ, ಮಾಡ್ತಾಯಿಲ್ಲ. ಬೆದರಿಕೆ ಕೊಡ್ತಾರೆ, ಪೊಲೀಸರು ಬರ್ತಾರೆ, ಅವ್ರು DC ಓದ್ತಾರೆ, AC ಓದ್ತಾರೆ, ದುಡ್ಡು ಕಾಸು ಎಲ್ಲ ಇದು ಮಾಡ್ತಾರೆ. ಯಾರ್ಯಾರು 3-4 ಕೊಡ್ತಾರೆ, ಮಾಕೇನಹಳ್ಳಿ $1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಆ ಪರಿಹಾರ ಕೊಡಲಿ. ಕಿಸ್ಸಾರ್ಗಳು ಒಂದೂ ಮಾಡೋದು ಬೇಡ, ಅದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು. ಮನೆ ನೀವೇ ವಾಸ ಬಂದು ಮನೆಗಳೆಲ್ಲ ಬಿಟ್ಟು ಬಂದೆಲ್ಲ ಓದ್ತಾವೆ ಸರ್. ಮಾಡೋಕೆ ಮಾತ್ರ ಬಿಡೋದಿಲ್ಲ, ಹೋರಾಟ ಮಾಡ್ತೇವೆ ಸರ್. ಕಿಸ್ಸಾರ್ಗಳು ನಿಶ್ಚತ್ತಾಗ ಹೋರಾಟ ಮಾಡ್ತೇವೆ. ದುಡ್ಡು ಕಾಸು ಒಬ್ರಿಗೂ ಕೊಟ್ಟಿಲ್ಲ, 4-5 ಬಂದವ್ರಿಗೆ ಲೀಟ್ಗಳೆಲ್ಲ ತಿಂತವ್ರು ಮಾಡ್ತಾರೆ. ಒಬ್ರಿಗೂ ದುಡ್ಡು ಕೊಟ್ಟೆ ಸರ್ ಮಾಕೇನಹಳ್ಳಿ.
600-700 ಎಕರೆ ಜಮೀನು ಹುಡುಗರು ಓದೋಕ್ಕಾಗಲ್ಲ. 4-5 ಮಿಷಿನವೆ, ಬೋರ್ಗಳವೆ, ಎಲ್ಲ ಬೇಲ್ಡ್ ಆಗ್ಬಿಟ್ಟವೆ. ಎಲ್ಲ ಧೂಳುಗಳು, ಒಂದು 10 ದನಗಳೆಲ್ಲ ಸತ್ತೋಗ್ಬಿಟ್ಟವೆ ಸರ್. ನಾವು ಪರಿಹಾರ ಕೊಡೋದು ACTC ಬರೋ ತನಕ ನಾವು ಹೋರಾಟ ಮಾಡ್ತಾ ಇರೋದೇ, ಎಲ್ಲ ನಿಲ್ಸೋದೇ ಗಿಸ್ಸಾರ್ಗಳು ಅಂತ ಮಾಜಿ ಮೆಂಬರು. ಇದು 2017ರಲ್ಲಿ ಪ್ರಾರಂಭ ಆಯಿತು. ಒಂದಾಯಿತು, ಇಲ್ಲಿ 8-10 ಆಗಿವೆ. ಎಲ್ಲ ಸುಮಾರು 300 ಅಡಿ 400 ಅಡಿ ಆಳ ಹೋಗಿವೆ ಬಂಡೆ. ಇಲ್ಲಿ ದನ ಕರ ಸಾಯ್ತವೆ. ಆಮೇಲೆ ಧೂಳು ಮಾಯಂಗಿಡಕ್ಕೆ ಫಲ ಆಗಲ್ಲ ಸರಿಯಾಗಿ. ಊರು ತುಂಬ ಧೂಳು. ಆಮೇಲೆ ನೈಟು ಬ್ರೇಕಿಂಗ್ ಮಾಡ್ತಾರೆ, ಸೌಂಡು, ಕ್ರೆಷರ್ ಓಡಿಸ್ತಾರೆ. ಯಾವುದಕ್ಕೂ ಏನು ಪರಿಹಾರ ಸಿಗ್ತಾಯಿಲ್ಲ. ಯಾರಿಗೂ ಬೇಕಾದರೆ ಕೊಟ್ಕೊಂಡು ಹೋಗ್ತಾರೆ. ಇಲ್ಲಿ ಸಮಸ್ಯೆ ಸಾಮಾನ್ಯ ಜನಕ್ಕೆ ಏನು ತಲುಪ್ತಾ ಇಲ್ಲ. ಆಮೇಲೆ ಏನೋ MLAಗಳು ನಮ್ಗೆ ಗೆದ್ದಾಗ 5-5 ಲಕ್ಷ ಕೊಡಿ ವರ್ಷಕ್ಕೆ ಅಂತ ಹೇಳಿದರು, ಅದು ಕೊಟ್ಟಿಲ್ಲ. ಯಾರಿಗೂ ಸಾಮಾನ್ಯ ಜನಕ್ಕೆ ಪರಿಹಾರ ಸಿಕ್ಕಿಲ್ಲ. ನಮಗೇನು ಗೊತ್ತಾ, ಈ ಧೂಳು ಮುಕ್ತಿ ಕೊಡಿಸಿ, ಇಲ್ಲ ಕ್ರೆಷರ್ ಬಂದ್ ಮಾಡಿಸಿ, ಅಷ್ಟೇ ನಾವು ಕೇಳೋದು. ಏನಿವತ್ತು ಮಾಕೇನಹಳ್ಳಿ ಗ್ರಾಮದವ್ರಿಗೆ ಇಲ್ಲಿ ಕ್ರೆಷರ್ ಇರೋದ್ರಿಂದ ಏನಾಗಿದೆ ಅಂದರೆ ಪಾಪ ಅಲ್ಲಿ ವಾಸ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿದೆ ಅವ್ರಿಗೆ. ನೈಟು ಒಂದು 5-5:30-6 ಗಂಟೆಗೆ ನಿಲ್ಲಿಸಿದ್ರೆ ಪಾಪ ಅವ್ರಿಗೇನು ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪಾಪ ನಿದ್ದೆ ಮಾಡೋಕ್ಕಾಗಲ್ಲ ಅವ್ರು. ಯಾಕೆಂದ್ರೆ ನೈಟಲ್ಲೇ ಅವರು ಬ್ಲಾಸ್ಟ್ ಮಾಡ್ತಾಯಿದ್ರೆ ಅವರು ಮಕ್ಕಳು ಮರಿ ಹೆಂಗೆ ನಿದ್ದೆ ಮಾಡ್ತಾರೆ. ಬ್ರೇಕ್ ದಡ ಅಂತಿದೆ, ಹಿಂಗೆ ಈಗ ಇಷ್ಟು ಸಪ್ತಾ ಇದ್ದಾರೆ, ನೈಟ್ ಇನ್ನೂ ಜೋರು ಸಪ್ತಾ ಬರುತ್ತೆ, ಹಂಗಾಗುತ್ತೆ. ಅದು ಸಾಲದಕ್ಕೆ ಏನಾಗಿದೆ, ಇವರು ಲಾರಿಯಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾರೆ, ಅರ್ಧ ಮೇಲ್ಗಡೆ ಟಾರ್ಪಲ್ ಹಾಕಿರ್ತಾರೆ, ಸೈಡ್ ಎಲ್ಲ ಹಂಗೆ ಇರ್ತದೆ. ಕಾರು ಹಿಂದೆ ಓದ್ತಿರೋ ಕಾರ್ನವ್ರಿಗೆ, ಸ್ಕೂಟ್ರ್ ಬೈಕ್ನವ್ರಿಗೆ, ಕಣ್ಣಿಗೆ ಮಕ್ಳುಗಳು ಕೆಲವರು. ನಾನು ಮನೆಯಲ್ಲಿ ರೋಡಲ್ಲಿ ಕಾಫಿ ಕುಡ್ಕೊಂಡು ಕೂತಿದ್ದೆ, ಯಾವುದೋ ಮಗಿಗೇನೋ ಸ್ಕೂಟ್ರವ್ರಿಗೆ ಕಣ್ಣಿಗೆ ಬಿದ್ದುಬಿಡ್ತು. ಪಾಪ ಅವು ಬೈಕ್ ಸೈಡ್ಗೆ ಹಾಕ್ಬಿಟ್ಟು ಕಣ್ಣೆಲ್ಲ ಹೊಸಿಕೊಂಡು ಪಾಪ ಮಗಿಂದು ಹಿಂಸೆ ನೋಡೋಕ್ಕಾಗ್ತಿರಲ್ಲ. ನಾನು ಹಂಗೂ ಎದ್ದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಯಾರಿಗಾನ ಫೋನ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನಗೆ ಯಾರೋ ಒಂದು ಫೋನ್ ಬಂತು, ಹಂಗೆ ಮರ್ತ್ಕೊಂಡೆ. ಹಂಗಾಗಿ ಈಗ ಏನಕ್ಕೆ ಸಮಸ್ಯೆ ಏನಾಗಿದೆ ಅಂದರೆ, ರಸ್ತೆಗೆ ಹೋಗೋ ಗಾಡಿಗಳು ಸಹ ಟಾರ್ಪಲ್ ಹಾಕಲ್ಲ. ನೋಡಿ ಇಲ್ಲಿ ಈ ರಸ್ತೆಗೆ ನೀರು ಹಾಕಿ ಇಲ್ಲ, ಇಲ್ಲೇ ಧೂಳೇ ಸಾಕಾಗುತ್ತೆ. 1.5 ಕಿಲೋಮೀಟ್ರ್ ಹೋಗ್ತದೆ ಧೂಳು. ಏನು ಈ ಬಂಡೆಯಿಂದ 1.5ರಿಂದ 2 ಕಿಲೋಮೀಟ್ರ್ ಆಗ್ತದೆ. 2 ಕಿಲೋಮೀಟ್ರ್ ಸುತ್ತಮುತ್ತ ನೀನು ಹಸುಗಳು ಹುಲ್ ತಿನ್ನೋಕ್ಕಾಗಲ್ಲ. ಆಮೇಲೆ ಏನು ಬೆಳೆ ಆಗಲ್ಲ. ಮಾವಿನ ಗಿಡ ಅದು ಎಲ್ಲ ಧೂಳು ಕೂತಿದ್ದು, ಏನಾಗುತ್ತದೆ ಏನೂ ಆಗಿರಲ್ಲ. ಹಾಗಾಗಿ ರಸ್ತೆ ಹೋಗೋದೇ ನಮ್ಮ ಪೊಲೀಸ್ನವ್ರೇನು ಕಣ್ಣು ಮುಚ್ಕೊಂಡು ಕೂತವ್ರೇನೋ ಗೊತ್ತಿಲ್ಲ. ದೌಸ್ಪೇಟೆ ಹೊತ್ತಿಗೆ ಬರ್ಬೋದು, ಬತ್ತೈತಿದ್ದು. ಹಂಗಾಗಿ ಅವರು ಗಮನ ಹರಿಸ್ತಾ ಇಲ್ಲ ಅನಿಸುತ್ತೆ. ಖಂಡಿತ ಇದಕ್ಕೆ ಗಮನ ಹರಿಸ್ಬೇಕು ಅವರು. ಏನನ್ನು ಗಮನ ಹರಿಸಿಲ್ಲ ಅಂದರೆ ನಾನು ರೋಡಾಗೆ ಪ್ರತಿಭಟನೆ ಕೂತ್ಕೊಂಡು ಪ್ರತಿಭಟನೆ ಮಾಡಿಸ್ತೀನಿ. ನಮ್ಮೆಲ್ಲ ಗ್ರಾಮಸ್ಥನ ಕರೆಸಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ. ಫಸ್ಟು ಟಾರ್ಪಲ್, ರಸ್ತೆಗೆ ಹೋಗೋ ಗಾಡಿಗಳು ಟಾರ್ಪಲ್ ನೀಟಾಗಿ ಹಾಕ್ಸೋಕ್ಕೆ ಅದಕ್ಕೆ ಒಂದು ಅವರು ವ್ಯವಸ್ಥೆ ಮಾಡಬೇಕು ಪೊಲೀಸ್ನವರು. ಆಮೇಲೆ ಈ ಹಳ್ಳಿಗೆ ಇಲ್ಲಿ ಏನಾಗಿದೆ ಇದಕ್ಕೆಲ್ಲ ಪರಿಹಾರ ಕಟ್ಕೊಡ್ಬೇಕು. ಇಲ್ಲಿ ಸುತ್ತಮುತ್ತ ಇರೋ ಏನು ಕ್ರೆಷರ್ ಮಾಲೀಕರವರು ಇವರೆಲ್ಲ ಅವ್ರಿಗೆ ಅಕ್ಕಪಕ್ಕ ಇರೋರಿಗೆ ಪರಿಹಾರ ಕಟ್ಕೊಡ್ಬೇಕು. ಅವ್ರೇನ ಈ ವಾರದಲ್ಲೇನು ಅದು ಕ್ಲಿಯರಾಗಿ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಾನು ಒಂದು ಹೋರಾಟ ಮಾಡಿಕೊಂತೀನಿ. ಇಲ್ಲಿ ಯಾವುದೇ ಗಾಡಿ ಓಡಾಡೋಕ್ಕೆ ನಾನು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂತೀನಿ. ತುಂಬಾ ಸಮಸ್ಯೆ ಇದೆ, ಕ್ರೆಷರ್ ಬಂದಾಗ ಮಾಡಿಸಲೇಬೇಕು, ಕ್ರೆಷರ್ ಬಂದ್ ಆಗ್ಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.